ನಿಮ್ಮ ಲೈಫ್ ನಾಶವಾಗಿ ಹೋಗ್ತಿದೆ ಅಂದರೆ ಕಾರಣ ಯಾರು? ನಂಬರ್ 1, ಪಾರ್ನ್ ಅಡಿಕ್ಷನ್. ಇದರಿಂದ ನಿಮ್ಗೇನು ಯೂಸ್ ಇಲ್ಲ. ಅದನ್ನು ನೋಡೋದ್ರಿಂದ ನಿಮ್ಮ ಕಾನ್ಫಿಡೆಂಟ್ ಕಡಿಮೆ ಆಗುತ್ತೆ. ವಿಡಿಯೋ ಗೇಮ್ಸ್. ನೀನೇನು ಚಿಕ್ಕ ಹುಡುಗನ ಈಗಲೂ ಕುತ್ಕೊಂಡು ಗೇಮ್ಸ್ ಆಡೋದಕ್ಕೆ? ಡ್ರಗ್ಸ್, ಕುಡಿಯೋದು, ಸಿಗರೇಟ್ ಹೊಡಿಯೋದು ಪಾಯ್ಸನ್ ಇದ್ದಂಗೆ ನೀನೇ ಸಾಯಿಸ್ಕೊಂತಿದ್ಯಾ. ಜಂಕ್ ಫುಡ್ಸ್, ಇದನ್ನು ನೀವು ತಿನ್ನೋದ್ರಿಂದ ಲೇಸಿ ಆಗಿರ್ತೀರ, ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ನೀವು ಪ್ರೋಟೀನ್ ಫುಡ್ಸ್ ತಿಂದರೆ ನಿಮ್ಮ ಹೆಲ್ತು ಚೆನ್ನಾಗಿರುತ್ತೆ, ಅವತ್ತಿನ ದಿನ ನೀವು ಎನರ್ಜೆಟಿಕ್ ಆಗಿರ್ತೀರ. ವರ್ಕೌಟ್ ಮಾಡೋದ್ರಿಂದ ನಿಮ್ಮ ಬಾಡಿ ಚೆನ್ನಾಗಿರುತ್ತೆ. ನಿಮ್ಮ ಬಾಡಿನೇ ಚೆನ್ನಾಗಿಲ್ಲ ಅಂದರೆ ನಿಮ್ಮ ಬ್ರೈನ್ ಹೆಂಗೆ ವರ್ಕ್ ಆಗುತ್ತೆ? ಸೊ ವರ್ಕೌಟ್ ಮಾಡಿ ನಿಮ್ಮ ಬಾಡಿನ ಚೆನ್ನಾಗಿ ಇಟ್ಕೊಳ್ಳಿ. ಲೇಸಿ ಆಗಿರ್ತೀರಾ ಅಂದರೆ ಏನಕ್ಕೆ ಕುತ್ಕೊಂಡು ಟಿ ವಿ ನೋಡ್ತೀರಾ? ಆ ಟೈಮಲ್ಲಿ ಟಿ ವಿ ನೋಡೋದು ಬಿಟ್ಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕಂತ ಯೋಚನೆ ಮಾಡಿ. ರೀಲ್ಸ್ ಸ್ಕ್ರೋಲ್ ಮಾಡೋದ್ರಿಂದ ಟೈಮ್ ಆ್ಯಂಡ್ ಎನರ್ಜಿನ ವೇಸ್ಟ್ ಮಾಡ್ತಿದ್ದೀರಾ. ಆ ಟೈಮಲ್ಲಿ ಯೂಸ್ಫುಲ್ ಆಗಿರೋ ವೀಡಿಯೋಸ್ ನೋಡಿ ನಿಮ್ಮ ಸ್ಕಿಲ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಯೂಸ್ಫುಲ್ ಥಿಂಗ್ಸ್ ಮೇಲೆ ಟೈಮ್ ಸ್ಪೆಂಡ್ ಮಾಡಿ. ಕೆಲವೊಂದು ವಿಷಯ ನಾನು ಮಾಡಿದ್ದೀನಿ, ಬಟ್ ನಾನು ಅದನ್ನು ಸ್ಟಾಪ್ ಮಾಡೋದ್ರಿಂದ ನನ್ನ ಲೈಫ್ ಬೆಟರ್ ಆಗಿದೆ. ನಾನು ಹೇಳಿದ ವಿಷಯನೆಲ್ಲ ತುಂಬ ಜನ ಕೈಯಲ್ಲಿ ಕಟ್ ಮಾಡೋಕ್ಕಾಗಲ್ಲ, ಬಟ್ ನೀವು ಕಟ್ ಮಾಡಿದ್ರೆ ನೀವು ಚಾಂಪಿಯನ್ ಆಗಿರ್ತೀರ. ಈಗಲೂ ನಿಮ್ಮ ಲೈಫ್ ಮುಗ್ದೋಗಿಲ್ಲ, ಇವತ್ತೇ ಸ್ಟಾರ್ಟ್ ಮಾಡಿ, ನಿಮ್ಮ ಲೈಫ್ ಚೆನ್ನಾಗಿರುತ್ತೆ. ಸೆಲ್ಫ್ ಇಂಪ್ರೂವ್ಮೆಂಟ್ ಬಗ್ಗೆ ತಿಳ್ಕೊಬೇಕಾದ್ರೆ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ನಾಳೆ ಸಿಗೋಣ ಒಂದು ಒಳ್ಳೆಯ ವಿಡಿಯೋದಲ್ಲಿ.